ವೆಲ್ಕಮ್ ಟು ಪವರ್ ಆಫ್ ಡ್ರೆಸ್ಸಿಂಗ್ ಎಪಿಸೋಡ್ ಸೀರೀಸ್ 6. ಸೊ ಇವತ್ತು ಕಾಲೇಜ್ ಲಾಸ್ಟ್ ಡೇ. ಸೊ ಲಾಸ್ಟ್ ಎಕ್ಸಾಮು ಕೂಡ ಹಾಗೆ ಇವತ್ತಿನ ಎಕ್ಸಾಮ್ ಮುಗಿಸ್ಕೊಂಡು ನಾಳೆಯಿಂದ ಇಟ್ಸ್ ಬ್ಯಾಕ್ ಟು ಮೈ ವರ್ಕ್. ಸೊ ಯಾಕೆಂದರೆ ವರ್ಕ್ ಅಂತ ಬಂದರೆ ಕಂಪಲ್ಸರಿ ನಾನು ಡಿಸಿಪ್ಲಿನಾಗಿ ಡೆಡಿಕೇಟೆಡ್ ಪರ್ಸನ್ನು, ಬೇರೆ ಅದರಲ್ಲಿ ಮಾತೇ ಇಲ್ಲ. ಸೊ ವರ್ಕ್ ಅಂತ ಬಂದರೆ ನಾನಂತೂ ಡಿಸಿಪ್ಲಿನಾಗಿ ಕಂಟಿನ್ಯೂ ಮಾಡ್ತೀನಿ. ಸೊ ನನ್ನ ಎಜುಕೇಷನ್ ಹಾಗೆ ಪ್ರೊಫೆಷ್ನಲ್, ಪರ್ಸ್ನಲ್, ಎವ್ರಿಥಿಂಗ್ ವಿ ಹ್ಯಾವ್ ಟು ಮೇಂಟೈನ್ ಮೈ ವರ್ಕ್. ಇನ್ನು ನಾನಂತೂ ನನ್ನನ್ನು ನಾನು ತುಂಬ ಕಳ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಬಿಕಾಸ್ ಸೆಲ್ಫ್ ಲವ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ನಾವು ಯಾವುದೇ ಜಾಗದಲ್ಲಿ ಹೋದರೂ ಕೂಡ ನಮ್ಮ ಡ್ರೆಸ್ಸಿಂಗ್ ಸೆನ್ಸು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಯಾವ ಥರ ಅಂತ ಅಂದರೆ ನಮಗೆ ಯಾವಾಗಲೂ ಪ್ರೆಸೆಂಟಬಲ್ ಆಗಿರಬೇಕು, ಹಾಗೆ ನೀಟ್ ಆ್ಯಂಡ್ ಡಿಸಿಪ್ಲಿನ್ಡ್ ಆಗಿ ವೆಲ್ ಬ್ರೂಮ್ಡ್ ಆಗಿರಬೇಕು ಅನ್ನೋದು ನನ್ನ ಒಂದು ಪರ್ಸ್ಪೆಕ್ಟಿವ್. ಸೊ ವಾಟ್ ಎವರ್ ಇಟ್ ಈಸ್, ಬೇರೆಯವ್ರ ದೃಷ್ಟಿಲಿ ಏನು ಅಂತ ನನಗೆ ಗೊತ್ತಿಲ್ಲ, ಆದರೆ ನನ್ನ ಪರ್ಸ್ಪೆಕ್ಟಿವ್ ಅಂತೂ ನಾನು ಹಾಗೆ ಮೇಂಟೈನ್ ಮಾಡ್ತೀನಿ. ಹಾಗೆ ಹೆಲ್ದಿ ಲೈಫ್ ಸ್ಟೈಲ್, ಹ್ಯಾಪಿ ಡೇ ಆ್ಯಂಡ್ ಎವ್ರಿ ದಿನಾನೂ ಕೂಡ ನಂದಾಗಿರುತ್ತೆ. ಸೊ ವಾಟ್ ಎವರ್ ಇಟ್ ಈಸ್, ನಾವು ಚೆನ್ನಾಗಿ ಎಂಜಾಯ್ ಮಾಡೋಣ ಲೈಫಲ್ಲಿ. ಹಾಗೆ ಏನನ್ನು ಕಳ್ಕೊಳ್ಳೋದು ಇಲ್ಲ, ಏನನ್ನು ಪಡ್ಕೊಳ್ಳೋದು ಇಲ್ಲ. ಸೊ ದಿಸ್ ಈಸ್ ವಾಟ್ ಅವರ್ ಲೈಫ್. ಸೊ ಲೈಫಿನ ತತ್ವಗಳನ್ನ ಅಳವಡಿಸ್ಕೊಂಡ್ರೆ ನಾವು ನಮ್ಮ ಲೈಫಲ್ಲಿ ಹ್ಯಾಪಿಯಾಗಿರ್ತೀವಿ. ಇನ್ನು ನಮ್ಮ ಲೈಫಲ್ಲಿ ನಾವು ಸಮಸ್ಯೆಗಳನ್ನ ತಂದಿಟ್ಕೊಂಡ್ರೆ ಅದು ನಮಗೆ ಪ್ರಾಬ್ಲಮ್ ಆಗುತ್ತೆ, ಬೇರೆಯವ್ರಿಗೆ ಪ್ರಾಬ್ಲಮ್ ಆಗೋದು ಇಲ್ಲ. ಏಕೆ ಅಂದರೆ ನಮ್ಮ ಒಂದು ಸಮಸ್ಯೆಗಳನ್ನ ಬೇರೆಯವ್ರ ಮೇಲೆ ಹಾಕಿದ್ರೂ ಅವರು ಇನ್ನೂ ನಮಗೆ ಸಮಸ್ಯೆ ಮಾಡ್ತಾರೆ ಹೊರತು ಬೇರೆಯವ್ರು ಯಾರೂ ನಮ್ಮನ್ನು ಸಮಸ್ಯೆಗೆ ತಳ್ಳೋದಿಲ್ಲ. ಸೊ ತಳ್ಳಿದ್ರೂ ಕೂಡ ವಾಟ್ ಎವರ್ ಇಟ್ ಈಸ್, ನಮ್ಮನ್ನು ನಾವು ಕಳ್ಕೋಬಾರ್ದು ಆ್ಯಂಡ್ ವಿ ಹ್ಯಾವ್ ಟು ಫೇಸ್ ಆ್ಯಂಡ್ ದಟ್ ಈಸ್ ವಾಟ್ ಲೈಫ್. ಇನ್ನು ಪವರ್ ಆಫ್ ಡ್ರೆಸ್ಸಿಂಗ್ ಅಂತ ಅಂದರೆ ಏನನ್ನು ಸಿಗ್ನಿಫಿಕೆಂಟ್ ಕೊಡುತ್ತೆ ಅಂದರೆ, ಸೊ ನಾವು ಯಾವಾಗಲೂ ಪ್ರೆಸೆಂಟಬಲ್ ಆಗಿ ಯಾಕಿರಬೇಕು ಅಂತ ಅಂದರೆ, ಸೊ ನಾನು ಒಂದೇ ಯೋಚನೆ, ನನ್ನ ಯೋಚನೆಯಲ್ಲಿ ಯಾಕೆ ಅಂತ ಅಂದರೆ ಬೇರೆಯವ್ರ ದೃಷ್ಟಿಲಿ ಹಿಂಗೆ ಕಾಣುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಆದರೆ ನಮ್ಮ ದೃಷ್ಟಿಲಿ ನಾವು ಚೆನ್ನಾಗಿರಬೇಕು ಅನ್ನೋದನ್ನ ನಮ್ಮೊಳಗೆ ನಾವು ಅಡಿಸ್ಕೊಂಡ್ರೆ ಬೇರೆ ಯಾರೂ ನಮ್ಮನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಯಾವತ್ತೂ ಕೂಡ ಚೇಂಜ್ ಆಗಬಾರ್ದು, ನಾವು ಯಾವಾಗೂ ಟ್ರಾನ್ಸ್ಪರೆಂಟಾಗಿ ಇರಬೇಕು. ಅಂದರೆ ಅದು ನನ್ನ ಪರ್ಸ್ಪೆಕ್ಟಿವ್, ಬೇರೆಯವ್ರು ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ಆದರೆ ಬೇರೆಯವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತಾ ಹೋದರೆ ನಮ್ಮ ತಲೆ ಕೆಡುತ್ತೆ. ಓಕೆ, ಬಾಯ್ ಎವ್ರಿ ಒನ್.